ಬಡಗಲಪುರ ನಾಗೇಂದ್ರ ಬಣದಿಂದ ಹೊರಬಂದ ರೈತ ಮುಖಂಡರ ತಂಡ ಪ್ರತ್ಯೇಕ ಜಿಲ್ಲಾವಾರು ರೈತ ಸಂಘಟನೆಗೆ ನಿರ್ಧಾರ. ನಮಗೆ ಶಾಲು, ಚಿಹ್ನೆ ಮತ್ತು ಲೆಟರ್ ಹೆಡ್ ಉಪಯೋಗಿಸಬಾರದು ಎಂದು ಹೇಳಿದ್ದಾರೆ. ನಾವು ಹೇಳುವುದೇನೆಂದರೆ, ನೀವು ನಮ್ಮನ್ನು ಉಚ್ಚಾಟನೆ ಮಾಡುವುದಕ್ಕಿಂತ ಮುಂಚೆ ನಾವೇ ನಿಮ್ಮನ್ನು ಬಹಿಷ್ಕರಿಸುತ್ತಿದ್ದೇವೆ. ನಾವು ಬಡಗಲಪುರ ನಾಗೇಂದ್ರ ಅವರ ಬಣದಿಂದ ಸಂಪೂರ್ಣವಾಗಿ ಹೊರಗುಳಿಯುತ್ತಿದ್ದೇವೆ. ಪ್ರತ್ಯೇಕವಾಗಿ ಜಿಲ್ಲಾವಾರು ಸಂಘಟನೆಯನ್ನು ಕಟ್ಟಿಕೊಂಡು ರೈತರ ಹಿತರಕ್ಷಣೆಗಾಗಿ ದುಡಿಯುತ್ತೇವೆ ಎಂದು ರೈತ ಮುಖಂಡರಾದ ವೈಸಿ ಸುನಿಲ್ ಕುಮಾರ್ ಹೇಳಿದರು. ಮೊನ್ನೆ ಮಲ್ಲೇನಹಳ್ಳಿನಲ್ಲಿ ಯಾರು ಬಡವರು, ನೊಂದವರು, ದಲಿತರು ಇವ್ರುಗಳು ಸರ್ಕಾರಿ ಭೂಮಿ ಒಂದು 2 ಎಕರೆನಲ್ಲಿ ಹೋಗಿ ಅವ್ರು ಗುಡ್ಲು ಹಾಕ್ಕೊಂಡಿದ್ರೆ ರೈತ ಸಂಘರಿಗೆ ಅಲ್ಲೇನು ಕೆಲಸ ಇರಲಿಲ್ಲ. ಯಾರೋ ಉಳ್ಳವ್ರ ಪರ ಹೋಗ್ಬಿಟ್ಟು ಅಲ್ಲಿ ಅವ್ರ ಮೇಲೆಲ್ಲ FIR ಹಾಕ್ಸಕ್ಕೆ ಹೋಗಿ ಬಡಬಗ್ಗರ ಮೇಲೆ, ಆನಂತರ ಕನಿಷ್ಠ ಅವರು ದಲಿತ ನಾಯಕರುಗಳು ಬಂದು ಅವ್ರೇನಾದರೂ ಜಬರ್ದಸ್ತಿ ಮಾಡದೆ ಹೋಗಿದ್ದಿದ್ರೆ ಇವರು ಅವ್ರ ಮೇಲೆ ಬಹಳಷ್ಟು ದೊಡ್ಡ ಅನಾಹುತವನ್ನು ಮಾಡಿಬಿಡ್ತಿದ್ರು. ಈಗ ಆಮೇಲೆ ಏನಾಯಿತು, ದಲಿತ ನಾಯಕರುಗಳು ಮಾಧ್ಯಮದ ಮೂಲಕ ರೈತ ಸಂಘ ಮತ್ತು ಏನು ಡಿ ಮಹೇಶ್ ಅವ್ರ ಬಗ್ಗೆ ಸಾಕಷ್ಟು ಹರಿಹಾಯ್ದರು. ಇಂಥವೆಲ್ಲ ನೋಡಿದಾಗ ನಮ್ಗೆ ಏನನ್ಸ್ತಂದರೆ, ಎಲ್ಲ ಒಂದು ಕಡೆ ನಾವು ರೈತ ಸಂಘದಲ್ಲಿ ಇರೋದೇ ಒಂದು ಅವಮಾನನೇನೋ ಅನ್ನೋಷ್ಟು ಸ್ಥಿತಿಗೆ ಬಂದೋಯ್ತು. ಇದನ್ನು ನಾನು ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಎಲ್ಲ ಸದಸ್ಯರುಗಳು ಅದನ್ನು ಗಮನಿಸ್ತಾ ಇದ್ರು. ಸುಮಾರು 565 ಸದಸ್ಯರುಗಳು ಇವತ್ತು ಅಧಿಕೃತವಾಗಿದ್ದಾರೆ. ಆಗ ಏನಾಯಿತು, ಎಲ್ಲ ಒಂದು ದೊಡ್ಡ ಹಿರಿಯ ನಾಯಕರುಗಳೆಲ್ಲ ಒಂದು ಚರ್ಚೆ ಮಾಡಿ ಕೆ ಕೃಷ್ಣೇಗೌಡರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟ ಸರ್ವ ಸಭೆಯನ್ನು ಕರೆದು ಆ ಸರ್ವ ಸದಸ್ಯ ಸಭೆಯಲ್ಲಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ, ಏನು ಜಿಲ್ಲಾಧ್ಯಕ್ಷರ ನಡವಳಿಕೆಗಳು ಸಂಘಕ್ಕೆ ಮಾರಕವಾಗಿದೆ, ಸಂಘಕ್ಕೆ ಒಂದು ವಿರುದ್ಧವಾಗಿದೆ, ರೈತ ಚಳವಳಿಯ ಒಂದು ಇದೇ ಅಲ್ಲ, ಇದು ಒಂದು ಸಿದ್ಧಾಂತನೇ ಅಲ್ಲ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಡಿ ಮಹೇಶ್ ಜಿಲ್ಲಾಧ್ಯಕ್ಷರು ಮತ್ತು MC ಬಸವರಾಜು ಗೌರವಾಧ್ಯಕ್ಷರು ಜಿಲ್ಲಾ ಮತ್ತು ಏನು MB ಚಂದ್ರಶೇಖರ್ ಪ್ರಧಾನ ಕಾರ್ಯದರ್ಶಿಗಳನ್ನು ಸರ್ವ ಸದಸ್ಯ ಸಭೆಯಲ್ಲಿ ಉಚ್ಚಾಟನೆ ಮಾಡಿ ಹೊಸ ಅಧ್ಯಕ್ಷರಾಗಿ ಪರ್ವತೇಗೌಡರ ಬಾಣಾವರ ಅವರನ್ನು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಹಾಗೆ ಮಳ್ಳುಂಡಪ್ಪ ಅನ್ನೋರನ್ನ ಜಿಲ್ಲಾ ಗೌರವಾಧ್ಯಕ್ಷರಿಗೆ ಆಯ್ಕೆ ಮಾಡ್ತಾ, ಹಾಗೆ ತಿರ್ಗಾ HS ಲೋಕೇಶ್ ಅನ್ನೋರನ್ನ ಪ್ರಧಾನ ಕಾರ್ಯದರ್ಶಿಗಳಿಗೆ ಆಯ್ಕೆ ಮಾಡ್ತಾರೆ. ಆ ಆಯ್ಕೆ ಮಾಡಿದ್ರಲ್ಲಿ ಅಧ್ಯಕ್ಷತೆ ಇರೋದು ಕೃಷ್ಣೇಗೌಡರದು. ಆಯ್ಕೆ ಮಾಡಿರ್ತಕ್ಕಂಥದ್ದು 400 ಜನ ಸದಸ್ಯರು ಸರ್ವಸದಸ್ಯ ಸಭೆಗೆ ಆಗಮಿಸಿ ಅವರ ಒಂದು ನಿರ್ಣಯದ ಮೇಲೆ ಇವುಗಳೆಲ್ಲ ನಡೆದಿದೆ. ಇದರಲ್ಲಿ ನಮ್ಮದೇನು ಪಾತ್ರ ಇರೋದಿಲ್ಲ. ಆದರೆ ಇವರು ಏಕಾಏಕಿ ತಿರ್ಗಾ ದಿವಸನೇ ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ರಾಜ್ಯ ಪದಾಧಿಕಾರಿಗಳಿಂದ ಒಂದು ನಮ್ಮನ್ನು ಉಚ್ಚಾಟನೆ ಪತ್ರ ಅಂತೇಳಿ ಬರ್ಸ್ಕೆ ಬಂದ್ಬಿಟ್ಟು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ನಮ್ಮ ಬಗ್ಗೆ ಉಚ್ಚಾಟನೆ ಮಾಡಿದ್ದೀವಿ ಅಂತೇಳಿ ಹೇಳಿಕೆ ನೀಡ್ತಾರೆ. ಯಾರು ಸರ್ವಸದಸ್ಯ ಸಭೆಯಲ್ಲಿ ಉಚ್ಚಾಟನೆ ಆಗಿದ್ದಾರೆ ಅವರೇ ನಮ್ಮ ವಿರುದ್ಧ ಪ್ರೆಸ್ ಕ್ಲಬ್ನಲ್ಲಿ ಕೂತ್ಕೊಬಿಟ್ಟು ಉಚ್ಚಾಟನೆ ಮಾಡಿದ್ವಿ ನಾವು ಅವ್ರನ್ನ ಅಂತ ಹೇಳ್ತಾರೆ. ಇದೆಷ್ಟರ ಮಟ್ಟಿನ ಸರಿ ಅಂತ ನಮ್ಗೆ ಅರ್ಥ ಆಗಲ್ಲ. ಈ ಹಿಂದಿನಿಂದಲೂ ಕೂಡ ಡಿ ಮಹೇಶ್ ಅವರು ಏನು ತಾಲೂಕಿನ ಸಮಿತಿಯ ಜೊತೆಗೆ ಜಟಾಪಟಿ ಮಾಡಿಕೊಂಡು ಇಲ್ಲೇ ತಾಲೂಕು ಒಳಗಡೆ ಸಣ್ಣ ಪುಟ್ಟ ಯಾವ ವ್ಯಕ್ತಿವಾರ ವಿಷಯಗಳನ್ನು ಹಿಡ್ಕೊಂಡು ಏನೇನೋ ಕೆಟ್ಟ ಆಪಾದನೆಗಳನ್ನು ಹೊತ್ಕೊಂಡು ಕಾಲ ಕಳೀತಾ ಇದ್ರು. ಆದರೆ ಇತ್ತೀಚೆಗಂತೂ ಅದು ಸ್ಟೇಷನ್ವರೆಗೂ ಹೋಗೋದು, ಕಂಪ್ಲೇಂಟ್ ಕೊಡೋದು, ಕಾರ್ಯಕರ್ತರ ಮೇಲೆ, ಪದಾಧಿಕಾರಿ ಇಂಥವೆಲ್ಲ ಕೆಟ್ಟ ಚಟುವಟಿಕೆಗಳನ್ನು ನಡೆಸೋಕೆ ಕೂತ್ಕೊಂಡ್ರು. ಇದನ್ನೆಲ್ಲ ನಮಗೆ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಆದರೆ ಏಕಾಏಕಿ ರಾಜ್ಯ ಸಮಿತಿಗೆ ಹೋಗಿ ಒಂದು ಪತ್ರ ತರೋದು ಒಂದೇ ದಿವಸದ ಅಂತರದಲ್ಲಿ, ಇವ್ರನ್ನ ಉಚ್ಚಾಟನೆ ಮಾಡಿ ಒಂದೇ ದಿವಸದಲ್ಲಿ ಹೋಗಿ ಒಂದು ಪತ್ರ ತರುತ್ತೆ. ಅವ್ರು ಏನು ನಮ್ಮನ್ನು ಉಚ್ಚಾಟನೆ ಮಾಡ್ತಾರೆ, ಅವ್ರು ಯಾವುದೇ ಕಾರಣ ಕೇಳೋದಿಲ್ಲ ಅಥವಾ ಯಾವುದೇ ಹೇಳಿಕೆಗಳನ್ನು ಪಡೆಯೋದಿಲ್ಲ, ಯಾವುದೇ ನೋಟಿಸ್ ಜಾರಿ ಮಾಡೋದಿಲ್ಲ, ಯಾವುದೇ ಕಾರ್ಯವಿಧಾನ ಇಲ್ಲ, ಅಥವಾ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯ ನಾಯಕರುಗಳು ಸರ್ವ ಸದಸ್ಯರುಗಳದ್ದು ಯಾವುದೇ ನೇರವಾಗಿ ಅವ್ರ ಬಗ್ಗೆ ಆರೋಪಗಳನ್ನು ದಾಖಲು ಮಾಡಿ ಸಾಬೀತುಪಡಿಸ್ತಕ್ಕಂಥ ಯಾವ ಅಂಶ ಇಲ್ಲ. ಏಕಾಏಕಿ ಪತ್ರಿಕಾಗೋಷ್ಠಿ ಉಚ್ಚಾಟನೆ ಅಂತಂದರೆ ನಮ್ಮ ವೈಯಕ್ತಿಕ ಗೌರವ ಹಾಗೂ ಕೌಟುಂಬಿಕರಿಗೆ ಬಹಳ ದೊಡ್ಡ ಧಕ್ಕೆಯನ್ನು ತಂದಿರ್ತಾರೆ. ಯಾಕಪ್ಪ ಈ ರಾಜ್ಯಾಧ್ಯಕ್ಷರು ಏಕಾಏಕಿ ಒಂದೇ ದಿವಸದಲ್ಲಿ ಅಂತಹ ಒಂದು ಆದೇಶವನ್ನು ಕೊಡೋದು ಮಾಡೋದು ಎಲ್ಲ ಮಾಡ್ತಾರೆ, ಇವರೊಂದು ಏನು ಈ ಸರ್ವಾಧಿಕಾರಿ ಧೋರಣೆ ಮಾಡ್ತಾರೆ ಅಂತಂದರೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದ ಕಚೇರಿ ವಿಚಾರಕ್ಕೆ ಬಂದರೆ ಇದನ್ನು ರೈತರ ದೇಣಿಗೆ ಮತ್ತು ಸದಸ್ಯತ್ವದ ಹಣದಿಂದ ನಿರ್ಮಿಸಲಾಗಿದೆ. ಡಿ ಮಹೇಶ್ ಅವರಿಗೆ ಈ ಕಚೇರಿ ಬೇಕೆಂದರೆ ನಮ್ಮ ಬೆಂಬಲಿಗರ ದೇಣಿಗೆ ಹಣವನ್ನು ವಾಪಸ್ ಕೊಡಲಿ. ರೈತ ಸಂಘದಲ್ಲಿ ಈಗಾಗಲೇ ಹಲವಾರು ಬಣಗಳಿವೆ. ಚಿಕ್ಕಮಗಳೂರಿನಲ್ಲೇ 5 ಜನ ಜಿಲ್ಲಾಧ್ಯಕ್ಷರಿದ್ದಾರೆ. ಇನ್ನೊಬ್ಬರು ಆದರೆ ತೊಂದರೆ ಇಲ್ಲ. ಯಾರು ರೈತರಿಗೆ ನೈಜ ಸೇವೆ ನೀಡುತ್ತಾರೋ ಅವರು ಮೈದಾನದಲ್ಲಿ ಉಳಿಯುತ್ತಾರೆ ಎಂದು ಸವಾಲು ಹಾಕಿದ್ದಾರೆ. ನಮಗೆ ಆ ಒಂದು ಏನು ಶಾಲು ಉಪಯೋಗಿಸಬಾರ್ದು, ಚಿಹ್ನೆ ಉಪಯೋಗಿಸಬಾರ್ದು, ಮತ್ತು ಲೆಟ್ರೇಡ್ ಉಪಯೋಗಿಸಬಾರ್ದು ಅಂತಕ್ಕಂಥದ್ದೆಲ್ಲ ಹೇಳಿದ್ದಾರೆ. ಸೊ ನಾವೇನು ಹೇಳ್ತೀವಿ ಅಂತಂದರೆ, ನಾವೆಲ್ಲ ಉಪಯೋಗಿಸೋದಿರಲಿ, ಬಟ್ ಆಪಲ್ ನಮ್ಮನ್ನು ಏನು ನೀವು ಉಚ್ಚಾಟನೆ ಮಾಡಿದ್ರಿ, ನಾವೇ ನಿಮ್ಮನ್ನು ಬಹಿಷ್ಕರಿಸ್ತಾ ಇದ್ದೀವಿ. ಸದ್ಯದಲ್ಲಿ ಏನಾಗಿತ್ತು, ಇನ್ನೇನು ಅವ್ರು ನಿಮ್ಮನ್ನು ರಾಜ್ಯ ಸಮಿತಿಯನ್ನು ಇಡೀ ಸರ್ವ ಸದಸ್ಯರು, ಚಿಕ್ಕಮಗಳೂರು ಜಿಲ್ಲೆ ಸರ್ವ ಸದಸ್ಯರು ಬಹಿಷ್ಕರಿಸ್ತಕ್ಕಂಥ ಹಂತದಲ್ಲಿದ್ದರು. ಆ ಸಂದರ್ಭದಲ್ಲಿ ನೀವು ಎಚ್ಚೆತ್ಕೊಂಡು ಏನಾಗಿರೋ ತಕ್ಷಣ ನಮ್ಮನ್ನು ಹೊಡೆದ್ರೆ ಇಡೀ ವ್ಯವಸ್ಥೆ ಅಲ್ಲಿ ಕಾಲು ಕೆಳಗಡೆ ಬೀಳ್ತದೆ ಅಂತಕ್ಕಂಥ ಮನೋಭಾವನೆ ಯೂಸ್ ಮಾಡಿದ್ರಿ. ಇದಂತೂ ತಪ್ಪು. ಯಾವುದೇ ಕಾರಣಕ್ಕೂ ನಾವು ನಿಮ್ಮೊಂದಿಗೆ ಸಹಕರಿಸ್ತಕ್ಕಂತಹ ಒಂದು ಮನಸ್ಥಿತಿಯಿಂದ ಈಚೆ ಬಂದಿದ್ದೀವಿ. ನಿಮ್ಮ ಏನು ಬಡಗಲಪುರ ನಾಗೇಂದ್ರ ಅವರ ಬಣದಿಂದ ನಾವು ಕಂಪ್ಲೀಟಾಗಿ ನಾವು ಹೊರಗುಳಿತಾ ಇದ್ದೀವಿ. ನಾವು ಪ್ರತ್ಯೇಕವಾದಂಥ ಜಿಲ್ಲಾವಾರು ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು, ಜಿಲ್ಲೆಯ ರೈತರ ಒಂದು ಹಿತರಕ್ಷಣೆಗಾಗಿ ನಾವು ದುಡಿತೀವಿ ಅಂತ ಹೇಳ್ತಾ, ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಈ ಒಂದು ಸಂಘದ ಕಚೇರಿಯನ್ನು ನಿರ್ಮಾಣ ಮಾಡಿದ್ದೀವಿ. ಆ ಸಂಘದ ಕಚೇರಿಯನ್ನು ನಿರ್ಮಾಣ ಮಾಡುವಾಗ ಅದೊಂದು ತಾಲೂಕಿನ ರೈತರ ಆಸ್ತಿ ಅಂತ ಮಾಡಿದ್ದೀವಿ. ಅದನ್ನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ
ಅನೇಕ ರೈತ ದಾನಿಗಳು ಮತ್ತು ಸದಸ್ಯತ್ವದ ಹಣವನ್ನು ವಿನಿಯೋಗಿಸಿ ಅದನ್ನು ಮಾಡಲಾಗಿದೆ. ಹಾಗಾಗಿ ಡಿ ಮಹೇಶ್ರವರು ನಮಗೆ ಈಗ ಅವರಿಗೆ ಆ ಕಚೇರಿ ಬೇಕು ಅಂತಂದರೆ ನಮ್ಮ ಬೆಂಬಲಿಗರ ಎಲ್ಲರ ಒಂದು ಸದಸ್ಯತ್ವ ಮತ್ತು ದೇಣಿಗೆ ಹಣವನ್ನು ನಮಗೆ ಕೊಡ್ತಕ್ಕಂಥದ್ದನ್ನು ಮಾಡಲಿ, ಅವರದನ್ನು ಉಳಿಸ್ಕೊಳ್ಳಿ. ಇಲ್ಲ ಅಂತಂದರೆ ಅವರ ಬೆಂಬಲಿಗರು ಎಷ್ಟು ಜನ ಇದ್ದಾರೆ ಅಂತ ನಮಗೆ ಹೇಳಿದರೆ ಅದನ್ನು ನಮ್ಮ ಕಾರ್ಯಕರ್ತರು ಅವರಿಗೆ ಅದನ್ನು ಆ ಹಣವನ್ನು ತುಂಬತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಈ ಕಚೇರಿ ವಿಚಾರದಲ್ಲಿ ವಿವಾದಗಳಾಗಲಿ, ಇನ್ನು ಸಂಘಟನೆ ವಿಚಾರದಲ್ಲಿ ವಿವಾದಗಳಾಗಲಿ ಎಲ್ಲದನ್ನು ಈ ಒಂದು ದಿನದಿಂದ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಯಾಕೆಂದ್ರೆ ನಾವು ಪದೇ ಪದೇ ಹೇಳಿಕೆ ಕೊಡ್ತೀರಿ, ನಮಗೆ ಕೌಂಟ್ರ್ ಕೊಡೋದೊಂದು ಕೆಲಸ ಆಗಿಬಿಡುತ್ತೆ, ರೈತರ ಪರವಾದ ಕೆಲಸ ಮಾಡೋಕ್ಕೆ ಸಮಯ ಸಿಕ್ಕೋದಿಲ್ಲ. ಹಾಗಾಗಿ ಅವರ ಹೋರಾಟ ಕಡೆಗೆ ಅವರು ಹೋಗಲಿ, ನಮ್ಮ ಹೋರಾಟ ಕಡೆಗೆ ನಾವು ಹೋಗ್ತೀವಿ. ಒಟ್ಟಾರೆಯಾಗಿ ಎಷ್ಟು ಬಣಗಳಾದರೂ ಕೂಡ ರೈತರಿಗೆ ಅದರಿಂದ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು ಭಾವಿಸ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಅನೇಕ ಬಣಗಳನ್ನು, ಗುಂಪುಗಳನ್ನು ಹೊಂದಿದೆ. ಉದಾಹರಣೆ ಹೇಳಬೇಕಂದ್ರೆ ಚಿಕ್ಕಮಗಳೂರಿನಲ್ಲಿ 5 ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿದ್ದಾರೆ. ಇನ್ನೊಂದು 6 ಆದರೆ ಏನು ತೊಂದರೆ ಇಲ್ಲ. ಆದರೆ ಯಾರು ಸರ್ವಿಸ್ನ ರೈತರಿಗೆ ಕೊಡ್ತಾರೆ ಅವರು ಪಿಚ್ನಲ್ಲಿ ಉಳಿತಾರೆ. ಹಾಗಾಗಿ ಡಿ ಮಹೇಶ್ ಅವ್ರಿಗೆ ಹೇಳ್ತೀನಿ ಅಂದರೆ, ರೈತರ ಪರವಾಗಿ ನೀವು ಹೋರಾಡೋಕ್ಕೆ ಹೊರಟಿದ್ದೀರಾ, ಹೋಗಿ, ಪರವಾಗಿಲ್ಲ ಮಾಡಿ. ನಿಮಗಾಗಿ ಈಗಾಗಲೇ 10-15 ವರ್ಷ ನಿಮ್ಮ ಗುಂಪಿಗೆ ಅವಕಾಶವನ್ನು ಕೊಟ್ಟಿತ್ತು ರೈತ ಸಂಘ. ನೀವೆಷ್ಟು ಮಾಡಿದ್ರಿ ಅಂತ ಗೊತ್ತಿದೆ, ಇನ್ನು ಮುಂದಕ್ಕೆ ಏನು ಮಾಡ್ತೀರಿ ಅಂತಲೂ ಜನಗಳಿಗೆ ಗೊತ್ತಿದೆ. ಆದರೆ ಇನ್ನೊಬ್ಬರನ್ನು ತುಳಿದು ನಿಮ್ಮ ಹಿತಾಸಕ್ತಿಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತಿಂದ ಕೈ ಬಿಡಿ ಅಂತಕ್ಕಂಥದ್ದನ್ನು ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಧನ್ಯವಾದಗಳು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ರಾಜ್ಯ ವರಿಷ್ಠ ಕೆ ಕೃಷ್ಣೇಗೌಡ, ಪಾರ್ವತಿಗೌಡ, ಡಿ ರಾಮೇಗೌಡ, ಮುಳ್ಳುಂಡಪ್ಪ, ಆನಂದ್, ಕಾಂತರಾಜು, ಶಂಕರ್, ಲೋಕೇಶ್ ಉಪಸ್ಥಿತರಿದ್ದರು.